ಬನ್ನಿ ಹೋಗಿ ಸೈಡಿಂದ ಕೊಡಿ. ಮಹರ್ಷಿ ಭಗೀರಥ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿಕೊಡ್ಬೇಕು ಅಂತ ಹೇಳಿ ಮಹರ್ಷಿ ಭಗೀರಥ ಅವರ ಭಾವಚಿತ್ರಕ್ಕೆ ಸರ್ವರು ಸರ್ ಮಾಡಿ ಸರ್ ಹಾಕಿ ಸರ್ ಸರ್ ಮಾಡೋಕ್ಕಾಗಲಿಲ್ಲ. ಸರಿ ಅವ್ರು ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದೀವಿ. ನೀವು ಕೆಲವರೆಲ್ಲ ಫೇಸ್ಬುಕ್ಲಾಗಿದ ಪದೇ ಪದೇ ನಮ್ಗೆ ತೊಂದರೆ ಕೊಡ್ತಾರೆ, ಜಯಂತಿ ಮಾಡಲ್ಲ ಅಂತ ತಿಳ್ಕೋಬೇಕು. ನಾವು ನೀವೇ ಸಭೆ ತಂದಿದ್ವಿ, ಒಂದು ವೇಳೆ ನಾವು ಮಾಡಲೇಬೇಕು ಅಂದರೆ ನಾನು ಗಟ್ಟಿ ಗೊತ್ತಿಲ್ಲ. ನೀವೇ ಅಂತೆಲ್ಲ ಹೇಳಿ ಸರಿ ನಾವು ಉಪಹಾರ ಸಮಾವೇಶ ಮಾಡಿ ಸುಮಾರು 11 ವರ್ಷ ಆಗಿದೆ. ಈ ಬಾರಿ ಅವರು ಉಪಹಾರ ಸಮಾವೇಶ ಮಾಡೋಣ, ನಮ್ಮ ಸಮಸ್ಯೆಗಳೆಲ್ಲ ಇದ್ದಾವೆ, ನಾವು ನೇರವಾಗಿ ಮುಖ್ಯಮಂತ್ರಿ ಸರ್ಕಾರ ನಮಗೆ ತರಬೇಕು ಮತ್ತು ನಮ್ಮದೇ ಕಟ್ಟಿರ್ತಕ್ಕಂಥ ಸಮುದಾಯವನ್ನು ಉದ್ಘಾಟನೆ ಆಗಬೇಕು. ಅದಕ್ಕೆ ಯಾರು ಪೇಪರ್ ಹಾಕಿ ತೋರಿಸಬೇಕಾಗಿದ್ದ ಅಂತ ಅದು ಬುದ್ಧಿ ಪೂಜೆ ಮಾಡಿದಂಥ ಕಲೆ ಎಂಥ ಮಹಾನುಭಾವ ತೊಂದರೆ ಕೊಟ್ಟರು ಅಂತಂದರೆ ಅದು ಕಾಲ ಬಂದಾಗ ಹೇಳ್ತೀನಿ. ಅದನ್ನು ಮುಂದುವರಿಸ ಕಾಲ ತಗೊಳ್ಬಿಟ್ಟು ಜಾಗರಣೆ ಮಾಡಿಬಿಟ್ಟಿದ್ದಾರೆ. ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಅವ್ರ ಅಡ್ಡಿ ಆದರೂ ಅದನ್ನು ಕೊಟ್ಟಿಲ್ಲ, ನಾವು ಕಟ್ಟಿಪೂರ್ಣ ಆಗಿದೆ. ಅದನ್ನು ಮಾಡ್ತಕ್ಕಂಥದ್ದು ನಮ್ಮ ಸಮಾವೇಶ ಮಾಡ್ತಕ್ಕಂಥದ್ದು ಮತ್ತು ನಮ್ಮ ಉಪಹಾರದ ಜಯಂತಿ ರಾಜ್ಯ ಮಟ್ಟದ ಜಯಂತಿಯನ್ನು ಇಲ್ಲೇ ಮಾಡಬೇಕು ಅಂತ ರಾಜ್ಯದ ಎಲ್ಲ ಮರೆಗಳು ಈಗಾಗಲೇ ಮುಗಿಸಿದ್ದೀವಿ. ನಾವು ಆ ಜಯಂತಿಯನ್ನು ಮಾಡಬೇಕು ಅಂತ ಮೊನ್ನೆ ನಾನು ಕೇಳಿದಾಗ ಡಿ ಕೆ ಶಿವಕುಮಾರ್ ಅವರು ಎಷ್ಟು ಜನ ಸೇರ್ತಾ ಇದ್ರಿ, ಸಮಾಜದ ಒಂದೇ ಇದಾದ್ರಿಂದ ಇಲ್ಲಿ ಮಾಡಬೇಡ, ಮೈಸೂರು ಮಾಡಿ ಇಲ್ಲ ಬೆಂಗಳೂರು ಮಾಡಿ ಅಂತ ಹೇಳಿದ್ರು. ಆಯಿತು ಸರ್, ಮತ್ತೆ ಮಾತಾಡೋಣ ಅಂತ ನಾನೆಲ್ಲ ಹೋಗಿದ್ವಿ. ನಿನ್ನೆ CM ಸಿಕ್ಕಿ ಮತ್ತೆ ಅವ್ರನ್ನ ಮಾತಾಡಿ ಅವ್ರ ಮನೆ ಒಲಿಸಿ ಇಲ್ಲೇ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಆದಷ್ಟು ಬೇಗ. ಚಕ್ರವರ್ತಿಗಿಂತ ಹಿಂದೆಯೂ ಸಹ ಅನೇಕ ಚಕ್ರವರ್ತಿಗಳು ಇದ್ದಾರೆ ನಾಡುವಂಥ ಪುರಾಣದಲ್ಲಿದೆ. ಆದರೆ ಸಗರ ಚಕ್ರವರ್ತಿಯಿಂದ ನಮ್ಮ ಒಂದು ಚರಿತ್ರೆ ಪ್ರಾರಂಭ ಆದರು. ಹೆಚ್ಚು ಈ ಜನಾಂಗವನ್ನು ಪ್ರತಿನಿಧಿಸಿದಂಥವರು ಭಗೀರಥ ಮಹರ್ಷಿ. ಹಾಗಾಗಿ ಅವ್ರನ್ನ ಭಗೀರಥ ಪ್ರಯತ್ನ ಅಂತ, ಯಾಕಂದ್ರೆ ಅದುವರೆಗೂ ಸಗರ ಚಕ್ರವರ್ತಿ, ದಿಲೀಪ್ ಮಹಾರಾಜ ಅವರೆಲ್ಲರೂ ಪ್ರಯತ್ನ ಪಡ್ತಾರೆ ತಮ್ಮ ಪೂರ್ವಜರು ಎಂತಿರೋದಿದ್ರು ಅವ್ರಿಗೆ ಅವರ ಒಂದು ಬ್ರಹ್ಮ ಶಿವ ಮತ್ತೆ ಅದೇ ಮತ್ತೆ ಎಲ್ಲರನ್ನು ಕುರಿತು ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದಂಥವರು ಭಗೀರಥ ಮಹರ್ಷಿ. ಹಾಗಾಗಿ ಭಗೀರಥ ಪ್ರಯತ್ನ ಅಂತಹ ಮಹರ್ಷಿಯನ್ನು ನಾವು ನೆನೆಸ್ಕೊತೀವಿ. ಮುಂದಿನ ವರ್ಷ ನಾವು ಕ್ಷತ್ರಿಯರು ಮಹಾರಾಜರಾಗಿದ್ವಿ ಕೈಗೆ ಬಂದ್ರೆ ಅಂದರೆ ಎಲ್ಲವೂ ಒಂದೊಂದು ಕಾಲಘಟ್ಟ. ಬಹುಶಃ ಕಾರ್ತಿಕ ರಾಜನೂ ನಮ್ಮ ಮಹತ್ವರೇ ಆಗಿದ್ದರು. ಆ ಮಹಾರಾಜ ಆಳ್ತಾ ಇದ್ದಾರೆ. ಅವರು ಒಂದು ಬಾರಿ ಭೇಟಿಗೋಸ್ಕರ ಬರುವಾಗ ತಿರುಪತಿ ಮಹರ್ಷಿ ಆಶ್ರಮ ಇದ್ದರು. ಬಹುಶಲ್ಲಿ ಲಕ್ಷ್ಮಣ ದೇವಮಾಲ ತನ್ನ ಸೈನಿಕರ ಕರ್ಕೊಂಡು ಬರ್ತಾನೆ. ಬಹಳ ಬಿಸಿಲಿನಲ್ಲಿ ಬಂದು ಆ ದೇವ ಮಹರ್ಷಿಯಲ್ಲಿ ಬಂದು ಕೂತ್ಕೊಂಡಾಗ ಋಷಿಯನ್ನ ಕೇಳ್ತಾನೆ, ನನ್ನವ್ರು ಏನಾರು ಊಟ ತನ್ನ ಹಲ್ಲೆ ತೆಗಿತಾನೆ ಹೇಳ್ತೀವಿ ಅಂತ ಹೇಳ್ತಾನೆ. ಅವಳು ಒಂದು ಗಂಟೆಲೆ ಎಷ್ಟು ಲಕ್ಷೋಪರ ಎಷ್ಟು ಬೋಧಿನವನ್ನ ರೆಡಿ ಮಾಡಿ ನೋಡ್ತಾನೆ. ಹಾಗಾಗಿ ಇದನ್ನು ನೋಡಿದಂತ ಒಂದು ಆಶ್ಚರ್ಯ ಆಗ್ತದೆ. ಯಾರಿಗೆ ಕಾರ್ತಿಕ ಆಗ್ತೀವಿ ಆಗ ಹೇಳ್ತಾನೆ ಏನಿದೆಯಲ್ಲ ಅಂತ ಹಿಂದ್ಗಡೆ ನೋಡಿದಾಗ ಕಾಮಧೇನು ಎಲ್ಲವನ್ನು ಕೊಡ್ತಾ ಇರ್ತಾರೆ. ಹಾಗೆ ಹಾಗೆ ಕೋರ್ನಿಂದ ಆಯೋಜಿಸಿರ್ತಕ್ಕಂಥ ಜನರು ಹಾಗೆ ವಿವಿಧ ಮುಖಂಡರುಗಳು ಹಾಗೆ ಮಾಧ್ಯಮ ಮಿತ್ರರೇ ಹಾಗೆ ಜನರು ಬೇಕಾಗಿರ್ತಕ್ಕಂಥದ್ದು ಈ ಒಂದು ದಿನದ ವಿಶೇಷ. ಪ್ರತಿ ವರ್ಷದಂತೆ ವೈಶಾಖ ಮಾಸದಲ್ಲಿ ಹಾಗೆ ಶುಕ್ಲ ಪಕ್ಷ ಸಪ್ತಮಿ ತಿಥಿ ದಿನದಂದು ಪ್ರತಿ ವರ್ಷ ನಾವು ಈ ಗಂಗಾ ಒಂದು ಅವತರಣೆ ಆದಂತಹ ದಿನವನ್ನ
ನಾವು ಇವತ್ತು ಭಗೀರಥ ಜಯಂತಿ ಅಂತೇಳಿ ಇಡೀ ರಾಷ್ಟ್ರಾದ್ಯಂತ ನಾವು ಆಚರಣೆಯನ್ನ ಮಾಡ್ತಾ ಬರ್ತಿದ್ದೀವಿ. ಹಾಗಾದ್ರೆ ಈ ಮನುಷ್ಯ ಹೇಗೆ ಕಥೆಗಳನ್ನ ತಾವೆಲ್ಲ ಕೇಳಿರುವುದು, ಪುರಾಣ ಮಾಡುವುದು ಸಹ ನಾವೆಲ್ಲರಿಗೂ ಒಂದು ಆದರ್ಶನೀಯವಾದಂತಹ ಒಂದು ಕಥೆಗಳನ್ನ, ಜೊತೆಗೆ ನಮಗೆ ಬೇಕಾದಂತಹ ಮೌಲ್ಯಗಳನ್ನ ತಿಳಿಸಿಕೊಟ್ಟಂತಹ ಒಂದು ಕಾಲವಾಗಿದೆ. ಆ ಒಂದು ಕಾಲದಲ್ಲಿ ಕೋಶಲ ದೇಶ ಅಂತಕ್ಕಂಥ ಒಂದು ದೇಶದಲ್ಲಿ ಸಗರ ಅಂತಕ್ಕಂತಹ ಒಬ್ಬ ಮಹಾರಾಜ ಬಹಳ ವಿಜೃಂಭಣೆಯಿಂದ ರಾಜ್ಯವನ್ನು ಆಡಳಿತವನ್ನ ಮಾಡ್ತಾ ಇರಬೇಕಾದ್ರೆ ಎಲ್ಲ ಪ್ರಜೆಗಳು ಬಹಳ ಸಂತೋಷದಿಂದ ಸುಖದಿಂದ ಜೀವನವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಅವರಲ್ಲಿ ಒಂದೇ ಒಂದು ಕೊರತೆ ಏನಪ್ಪಾ ಅಂತಂದ್ರೆ ಅವರಿಗೆ ಮಕ್ಕಳಾಗದಿರ್ತಕ್ಕಂಥದ್ದು ಕೊರತೆ ಆಗಿರ್ತದೆ. ಸೊ ಸಾಕಷ್ಟು ಜನರ ಬಳಿ ಪೂಜೆಗಳನ್ನ